ಕೂತ್ಕೊಳ್ರಣ್ಣ, ಕಾಣಿಸಲ್ಲ. ಯಶವಂತಪುರ ನಡುಗುಳಿಯಲ್ಲಿ ಫಲಾನುಭವಿಗಳು ಈಗ ದುಡ್ಡು ಕೊಟ್ಟು ಒಂದ್ ಕಡೆ 1 BHK ಮನೆ ತೆಗೆದುಕೊಂಡಿದ್ದಾರೆ. ಲೋನ್ ಎಲ್ಲ ಆಗಿದೆ, ದುಡ್ಡೆಲ್ಲ ಕಟ್ಟಿದ್ದಾರೆ. ಬಟ್ ಮನೆ ಕೀ ಕೊಡ್ತಿಲ್ಲ ಅಂತ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದ್ ಕಡೆ ರಾಜೀವ್ ಗಾಂಧಿ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ. ನಮ್ಮ ಜೊತೆಗೆ ಫಲಾನುಭವಿಗಳು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಯಾಕೆ ಕೀ ಕೊಡ್ತಿಲ್ಲ? ನೀವು ಅಮೌಂಟ್ ಎಲ್ಲ ಕಟ್ಟಿದ್ರಿ, ಲೋನ್ ಎಲ್ಲ ಆಗಿದೆ, EMI ಎಲ್ಲ ಕಟ್ತಾ ಇದ್ರಿ, ಯಾಕೆ ಕೀ ಕೊಡ್ತಿಲ್ಲ ಅಂತ ಏನು ಆರೋಪ ಅಂತ? ಸರ್, ಈಗ ಆರೋಪ ಅಂದ್ರೆ ನಾವು ನೋಡಿ 8 ತಿಂಗಳಾಯ್ತು, ಆಗಸ್ಟ್ ತಿಂಗಳ 8 ತಿಂಗಳು EMI ಕಟ್ತಾ ಇದ್ದಾರೆ ಸರ್. ಅವ್ರು ಏನಾದ್ರು ನೀವು ಯಾವ EMI ಲೋನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಡಿಮ್ಯಾಂಡ್ ಕೊಟ್ಟು 3 ಸರಿ ಕೊಟ್ಟರು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವ್ರು ಭಯ ಬಿದ್ದು ಲೋನ್ ಮಾಡ್ಕೊಂಡಿದ್ವಿ. 8 ತಿಂಗಳಾಯ್ತು, ನಾವು ಇಟ್ಟು ಅಮೌಂಟ್ ಕಟ್ಟಿದ್ದೀವಿ, ಲೋನು ಮಾಡ್ತಿದ್ದೀವಿ, ಈಗ ಬಾಡಿಗೆನ ಕಟ್ಟಿದ್ವಿ. ಆಮೇಲೆ ನಮಗೆ ಮನೆ ಕೊಡ್ತಾರೆ. ಮೊನ್ನೆ ಕೇಳಿದ್ರು 15 ಅಂತ ಹೇಳಿದ್ರು. ಇಲ್ಲ, ನೀವು ಪತ್ರ ತಗೊಳ್ಳಿ, ನಾವು ನಿಮಗೆ EMI ಎಲ್ಲ ಆಗಿದ್ದನ್ನ ಕಟ್ಟಿದ್ರ 9 ತಿಂಗಳಿಂದ ಏನಂತ? 9 ತಿಂಗಳು EMI ಹಿಡಿದು ಕಟ್ಟಿದ್ದಾರೆ ಸರ್. ಎಲ್ಲರೂ ತುಂಬ 734 ಮನೆ ಇದಾವೆ. ಅಷ್ಟರಲ್ಲಿ 600 ಮನೆನೂ ಲೋನ್ ಆಗಿದೆ, 150 ಮನೆ ರಿಜಿಸ್ಟರ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿರೋರ್ಗೂ ಮನೆ ಕೀ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಿಲ್ಲ ಕೇಳಿದ್ರೆ ಅಲ್ಲಿ ನೀರು ಸಮಸ್ಯೆ ಇದೆ ಅದೇ ಹೇಳ್ತಾರೆ. ಅದನ್ನೇ ಮತ್ತು ಆಗಸ್ಟಲ್ಲಿ ಹೇಳ್ಬೇಕಾಯ್ತಲ್ಲ ಸರ್. ಸಿದ್ದರಾಮಯ್ಯ ಬರ್ತೇನೆ ಅಂದ್ರೆ ಅವತ್ತೆಲ್ಲ ನೀರಿತ್ತು, ರೋಡೆಲ್ಲ ಹಾಕಿದ್ರು. ಅವತ್ತೇನು ಹೇಳಿಲ್ಲ. ಅವತ್ತಿನ ನಾವು ಕಾಯ್ಕೊಂಡಿದ್ದು ಜನವರಿ 6ನೇ ತಾರೀಕು ಬಂದ್ರು, ಅವತ್ತು ಕೊಟ್ಟಿಲ್ಲ. ಜನವರಿ 24 ಅಂದ್ರೆ ಅವತ್ತು ಕೊಟ್ಟಿಲ್ಲ. ಕೊಡ್ತಾರೆ ಇವಾಗ ನಾವು ಸ್ಕೂಲ್ ಹತ್ರ ಬಂತು, ಎಲ್ಲರೂ ಸೇರ್ತೀವಿ ಅಂತ ಮನೆಯಲ್ಲ ಅಂದಾಗ ಇವಾಗ ಹೇಳ್ತಾರೆ ಅಲ್ಲಿ ನೀರಿಲ್ಲ. ಬೇರೆಯವ್ರು ಬಿಲ್ಡರ್ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಇಲ್ಲ 40 ಫುಟ್ 50 ಫುಟ್ ದುಡ್ಡು ಬರ್ಬೇಕು, ನಾನೇನು ಕೊಡ್ಲಿಕ್ಕೆ ಯಾವ ಕಿಲಿ ಕೊಡಲ್ಲ, ಎಲ್ಲ ಬೀಗ ಹಾಕ್ಬಿಟ್ಟಾರೆ. ಯಾರಿಗೂ ಒಳಗೆ ನಮ್ಮ ಮನೆಗೆ ನಾವೇ ಬರ್ತಾರ. ಅಮ್ಮ 7 ಲಕ್ಷ ಕೊಟ್ಟು ಮನೆ ತಗೊಂಡಿದ್ರಿ, ಹಕ್ಕು ಪತ್ರ ಸಿಕ್ಕಿದೆ, EMI ಆಗಿದೆ, ಮನೆ ಕೀ ಕೊಡ್ತಿಲ್ಲ. ಮನೆ ಕೀ ಕೊಡೋಕ್ಕೆ ಸರ್ ಇದನ್ನು ಸುಮ್ಮನೆ ತಗೊಂಡಿಲ್ಲ ಸರ್. ಅವ್ರು ಸ್ಟ್ರೈಕ್ ಮಾಡಿ ತಗೊಂಡಿರೋದು 8 ವರ್ಷ ಆಗೈತೆ. ನಾವು ಅರ್ಜಿ ಹಾಕಿ ದುಡ್ಡು ಕಟ್ಟಿ 5 ವರ್ಷ ಆಗಿದೆ. ಲೋನ್ ಕಟ್ಟಿಗ 10 ತಿಂಗಳಾಗಿದೆ. ಲೋನ್ ಕಟ್ಟಿ ನಮ್ಗೆ ಲೋನ್ದು ಸಬ್ಸಿಡಿ ಕೊಡ್ತಾರೆ, ಅದು ಕೊಟ್ಟಿಲ್ಲ. BBMP ಬರುತ್ತೆ, ಅದು ಬಂದಿಲ್ಲ. ಇವರು ಮನೆನೂ ಕೊಡ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಹೋಗಲ್ಲ. ಇವತ್ತು ಕೀ ತಗೊಂಡೇ ಹೋಗ್ಬೇಕು. ನಮಗೆ ಯಾವುದೇ ಕಾರಣಕ್ಕೋಸ್ಕರ ಇವರು ಮುಂದೆ ಹಾಕಿದ್ರೆ ಆಗೋದಿಲ್ಲ. ನಾವು ಕ್ಲೈಮೆಲ್ಲ ಕೊಟ್ಟಾಯ್ತು, ಮಕ್ಕಳನ್ನೂ ಸೇರಿಸಿದ್ದೀವಿ, TCನೂ ಸಮೇತ ಇದೆ ಇದರಲ್ಲಿ. ನಮ್ಗೆ ಇವಾಗ ಏನಿದ್ರು ನಮ್ಗೆ ಮಕ್ಕಳಿಗೆ ಸ್ಕೂಲ್ಗೋಸ್ಕರಾಗಿ ನಮ್ಗೆ ಮನೆ ಕೊಡಲೇಬೇಕು. ಲೋನ್ ಎಲ್ಲ ಕಟ್ಟಿದ್ರಾ? ಲೋನ್ ಎಲ್ಲ 10 ತಿಂಗಳಿಂದ ಕಟ್ತಾ ಇದೀವಿ ಸರ್. ಮನೆ ಕೆಲಸಕ್ಕೆ ಹೋಗೋದು ನಾವು, ಅವ್ರ ಭಿಕ್ಷಾ ಬೇಡಿ ನಾವು ಲೋನ್ ಕಟ್ತಾ ಇರೋದು. ಈಗ ನಮ್ಗೆ ಊಟಕ್ಕಿಲ್ಲ ಸರ್, ಇವ್ರೇನು ಕೊಡ್ತಾವ್ರೆ ಊಟಕ್ಕೆ? ನಮ್ಗೆ ಮನೆ ಬಾಡಿಗೆ ಖಾಲಿ ಮಾಡ್ಬೇಕು. ಈಗ ಮನೆ ಖಾಲಿ ಮಾಡಿದ್ರೆ ನಮಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ರಿಜಿಸ್ಟರ್ ಮಾಡ್ಸೋಕೆ ದುಡ್ಡಿಲ್ಲ. ಇಲ್ಲ ಗೌರ್ಮೆಂಟ್ ಅವರು ಫ್ರೀ ಮಾಡಿಸ್ಕೊಡ್ಬೇಕು ನಮ್ಮ ಬಡವ್ರುಗಳಿಗೆ. ಎಲ್ಲರೂ ಬಡವ್ರು ಇರೋದು. ಅವ್ರ ಥರ ನಾವು ಹೊಟ್ಟೆ ತುಂಬಿದವರಲ್ಲ, ನಾವು ಹೊಸ್ತವ್ರು. ನಾವು ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ತಿಂಗಳಿಗೆ ರಜೆ ಹಾಕಿ ಬರೋದು ಸರ್? ನಾವು ತಿಂಗಳಿಗೆ 4 ರಜಾ, 6 ರಜಾ, 7 ರಜಾ ಹಾಕ್ತಿದ್ದೀವಿ. ತಿಂಗಳು ಎಂಡಿಂಗ್ ಆಯ್ತರೆ ಅಮೌಂಟ್ ಕಮ್ಮಿ ಬರ್ತದೆ. ಯಾರನ್ನು ಕೇಳೋಣ ನಾವು ಲೋನ್ ಕಟ್ಟಕ್ಕೆ? ಸಬ್ಸಿಡಿ ಅಂದ್ರೆ ಅದು ಬಂದಿಲ್ಲ. ತಿಂಗಳ ನೋಡ್ತಾನೆ ಇದ್ದೀವಿ, ಬಂದೇ ಇಲ್ಲ. ಏನು ಮಾಡೋದು? ನಮ್ಗೆ ಬೇಕೇ ಬೇಕು ಮನೆ ಕೀ. ದಯವಿಟ್ಟು ಇವರು ಯಾರೋ ಸಂಘದವ್ರು ಬಂದಿದ್ದಾರೆ, ಅವ್ರು ನಮಗೋಸ್ಕರ ಬಂದಿದ್ದಾರೆ. ನಮ್ಗೆ ಸಂಘದವ್ರು ಬಂದಿದ್ದಾರೆ, ನಮ್ಗೆ ಕೀ ಇಸ್ಕೊಡ್ಬೇಕು. ದಯವಿಟ್ಟು ನಾವು ಕೀ ಇಸ್ಕೊಳ್ದೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೆಲಗುಲಿ ಗ್ರೂಪ್ ಅವರು ಎಲ್ಲರೂ ಅಡ್ಮಿನ್ಗಳೆಲ್ಲ ಬಂದಿದ್ದಾರೆ. ಅವ್ರೆಲ್ಲ ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೀ ಬೇಕೇ ಬೇಕು. ಕೀ ಇಲ್ಲ ಹೋಗೋದಿಲ್ಲ ಸರ್. ಬಂದಿದೆ 5-6 ಸತಿಯಿಂದ ಬರ್ತಾ ಇದ್ದೀವಿ. ಒಂದ್ಸತಿ ಇದಕ್ಕೋಸ್ಕರ ಬಂದ್ವಿ. ಆಮೇಲೆ ಇವಾಗ ಈ ಓದ್ಸತಿನೇ ಕೊಡ್ತೀವಿ ಅಂತ ಹೇಳಿದ್ರು, ಅವಾಗಲೂ ಕೊಟ್ಟಿಲ್ಲ. ಇಲ್ಲ ಅಲ್ಲೇ ಬಂದು ನಾವು ಕೊಡ್ತೀವಿ, ಅಲ್ಲೇ ಬಂದು ತಗೊಳ್ಳಿ, ಮನೆ ಹತ್ರನೇ ಬನ್ನಿ ಅಂತ ಹೇಳಿದ್ರು. ಅವಾಗಲೂ ಅಲ್ಲಿ ಕೂಡ ಬಂದಿಲ್ಲ. ನಮ್ಗೆ ವಾರ ಮುಂದೆ ಆಗ್ತಾನೆ ಇರುತ್ತೆ. ನಾವು ಎಷ್ಟು ರಜೆ ಹಾಕೊಂಡು ಬರೋದು. ಕೆಲಸಕ್ಕೂ ಕೂಡ ನಮ್ಗೆ ಇವಾಗ ನೀವು ಇಷ್ಟು ರಜೆ ತೊಗೊಳ್ತಾ ಇದ್ದೀರಾ, ಕೆಲಸ ಬಿಟ್ಟು ನಾವು ಕೆಲಸಕ್ಕೋಸ್ಕರ ಮಾತ್ರ ಎಲ್ಲಿ ಸರ್ ಎಷ್ಟು ನೋಡ್ಬೇಕು. ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ಮನೆಯೂ ಇಲ್ಲ, ಎಲ್ಲರೂ ಇದಾದರೆ ನಾವೇನು ವೇಸ್ಟ್ ಮಾಡೋದು. ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ನಾವೇನು ಸ್ಕೂಲ್ ಸೇರಿಸೋದು? ಜನವರಿಗೆ ಫಸ್ಟ್ ಓಪನಿಂಗ್ ಮಾಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಇವಾಗ ಜನವರಿ ಆಯಿತು, ಫೆಬ್ರವರಿ ಆಯಿತು, ಏಪ್ರಿಲ್ ಆಯಿತಾ ಬಂದು ನಾವು ಎಷ್ಟು ಸರ್ ನಾವು ಇದು ಮಾಡ್ತೀವಿ. ನೀವೇ ಬನ್ರಿ, ನೀವೇ ಬರ್ರಿ. ನಮ್ಮ ಮನೆ ನಮ್ಗೆ ಕೊಡೋಕ್ಕೆ ಯಾಕೆ ಸರ್ ಇವ್ರು ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ? ಅದೇ ಸುಮ್ಮನೆ ಕೊಡ್ತಾ ಇದ್ದಾರೆ, ಅರ್ಧಕ್ಕರ್ಧ ದುಡ್ಡು ಕಟ್ಟಿಸ್ಕೊಂಡು ಕೊಡ್ತಾ ಇದ್ದಾರೆ. ಲೋನ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಾತಾಡ್ರಮ್ಮ, ಒಬ್ಬೊಬ್ಬರೇ ಮಾತಾಡಿ. ಈಗ ಹೇಳ್ತಾ ಇದ್ದಾರೆ ಫಸ್ಟ್ ಎಲ್ಲರೂ ಇದು ಲೋನ್ ಎಲ್ಲ ಆಯಿತು, ಮತ್ತೆ ಇದಕ್ಕೆ ಪತ್ರ ಎಲ್ಲ ಕೊಟ್ಟಿದ್ದಾರೆ. ಇವಾಗ ರಿಜಿಸ್ಟ್ರೇಷನ್ ಮಾಡಿಸಿ ತನಕ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಕೊಡ್ತಾರೆ ಅಂತ ಯಾವ ಸರ್ ನಾವು ಕೊಟ್ಕೊಳ್ಳೋಣ? ಅಲ್ಲ, ಈಗ ರಿಜಿಸ್ಟರ್ ಆಗಿರೋದೇ ಒಬ್ರು ಇದ್ದಾರೆ. ನಮಗೆ ಕೀ ಕೊಡಬೇಕು, ನೀ ಬರೋಣ, ನೀನು ಬೇಗ ನಮಗೆ ಮನೆ ಕೀ ಕೊಡ್ಬೇಕನ್ನೋದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ
ವಿದೇಶಿ ರಿಪಬ್ಲಿಕ್ ನೀವೇ ಮಾತಾಡಿ ಹೆಂಗೆ ರಿಜಿಸ್ಟರ್ ಆಗಿದ್ರು ನಿಮ್ಗೆ ಕೊಟ್ಟಿಲ್ಲ ಅಲ್ವಾ ಅದನ್ನ ಹೇಳಿ. ದೂರ ಸರಿತ ಎಲ್ಲ ಬನ್ನಿ ಅದನ್ನ ಹೇಳಿ ಇವ್ರೆ ಕೊಡ್ಸಿ. ಮಾಡಿಬಿಡ್ತೀನಿ ಹೋಗ್ತಾರಂತೆ. ನಾವು ಹೋಗ್ತೀವಿ ಅಷ್ಟೇ. ದುಡ್ಡು ಕಟ್ಟಿ 1 ತಿಂಗಳಾಯ್ತು. ನಮ್ಮ